ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತು ರಾಮ ಮಂದಿರ ಕಟ್ಟಿರುವಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಏನು ಆರ್ಭಟಗಳು ಇರೋದು, ಗಾಡಿ ಮೇಲೆ ಏನು ರಾಮನ್ನು ಬಾವುಟ, ಕಾರ್ ಮೇಲೆ ರಾಮನ್ ಬಾವುಟ, ಏನೋ ಬಾರಿ ಜೀವನದಲ್ಲಿ ಸಾಧನೆ ಮಾಡ್ಬಿಟ್ಟಿವಿ ಅಂತ. ಆದ್ರೆ ಒಂದು ತಿಳ್ಕೊಳ್ಳಿ, ಇಷ್ಟೇ ನಾನು ಹೇಳೋದು. ಹಿಂದೂ ಅಂದ್ರೆ ಏನ್ ಗೊತ್ತಾ? ಅದು ಹಿಂದೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತು ಹೇಳ್ತಾರೆ, ಹಿಂದೂ ಅನ್ನೋದೊಂದು ಧರ್ಮ ಅಲ್ಲ, ಅದು ಒಂದು ಸಿಂಧು ಬಯಲಿನ ನಾಗರಿಕತೆಯಿಂದ, ಆ ಒಂದು ಸಿಂಧು ನದಿಯಿಂದ ಬಂದಂತ ಒಂದು ಬುಡಕಟ್ಟು ಜನಾಂಗ ಸರಿ ಅಂತ. ಬಿಡಿ, ಅದನ್ನ ನಾವು ಒಪ್ಪೋದು ಬಿಡೋದು ಎರಡನೇದು. ಆದ್ರೂ ಪರವಾಗಿಲ್ಲ, ಧರ್ಮನ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಆದ್ರೂ ಕೂಡ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಭಗವದ್ಗೀತೆಲ್ಲ ಹಿಂದೂ ಧರ್ಮಕ್ಕೆ ಅಪಾರವಾದ ಒಂದು ಇದಿದೆ ಅಲ್ವಾ. ಎಲ್ಲ ಧರ್ಮಕ್ಕೂ ಇದೆ, ಅದು ಇಸ್ಲಾಮಿಗೂ ಇದೆ, ಕ್ರೈಸ್ತ ಧರ್ಮಕ್ಕೂ ಇದೆ. ಎಲ್ಲರೂ ಹೇಳ್ಕೊಟ್ಟಿರೋದು ಒಳ್ಳೇದೇ, ಶಾಂತಿ, ಪ್ರೀತಿ, ಪ್ರೇಮವನ್ನ. ಹಿಂದೂ ಅಂದ್ರೆ ನಾನು ಬಹಳ ಅರ್ಥ ಮಾಡ್ಕೊಳಕ್ ಬಹಳ ಕಷ್ಟ ಆಯ್ತು ನನಗೆ. ನಾನು ಒಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿದವನೇ. ಹಿಂದೂ ಅಂದ್ರೆ ಏನಪ್ಪ ಅಂತ ಲಾಸ್ಟ್ ನಂಗೆ ಗೊತ್ತಾಯ್ತು. ಆ ಹಿಂದೂ ಇದೆಯಲ್ಲ, ಹಿ ಆದ್ಮೇಲೆ ಒಂದು 0, ಅದಾದ್ಮೇಲೆ ದು, ಹಿಂಸೆಯಿಂದ ದೂರ ಉಳ್ಳವನು ಅಂತಪ್ಪ. ಯಾಕೆ ಅದಕ್ಕೆ ಅಪಮಾನ ಮಾಡ್ತಾ ಇದ್ದೀರಾ? ಒಂದು ಮಸೀದಿಯನ್ನ ಒಡೆದ್ಬಿಟ್ಟು ಒಂದು ಜನಾಂಗದವರಿಗೆ, ಸಮುದಾಯದವರಿಗೆ ನೋವು ಕೊಟ್ಟು ಒಂದು ರಾಮ ಮಂದಿರ ಕಟ್ಟಿದ್ರೆ ನಿಜವಾಗ್ಲೂ ನಿಮ್ಮ ಶ್ರೀರಾಮ ಮೆಚ್ಚನ ಹೇಳಿ. ಮೊದಲನೇದಾಗಿ ನಾನು ಹೇಳಬೇಕಾದ್ರೆ, ಶ್ರೀರಾಮ ದೇವರೇ ಅಲ್ಲ, ದಶರಥ ರಾಜನ ಮಗ. ಹೇಗೆ ಬುದ್ಧ ನನಗೆ ಯಾವ ರಾಜ್ಯಾಧಿಕಾರ, ನನಗೆ ಏನು ಬೇಡ ಅಂತೇಳಿ ಬುದ್ಧ ಹೋಗಿ ತಪಸ್ಸಿಗೆ ಕೂತ ಬೋಧಿ ವೃಕ್ಷದ ಅಡಿಗೆ, ಹಾಗೆ ಈ ರಾಮನು ಕೂಡ ನನಗೆ ಯಾವುದೇ ರಾಜ್ಯದ ಆಸೆ ಇಲ್ಲ, ನನಗೆ ಯಾವುದು ಬೇಡ ನನಗೆ ಅಂತ ಹೇಳಿ ಆದರ್ಶ ಪುರುಷ ಅಂತೀವಿ, ಪುರುಷೋತ್ತಮ ಅಂತೀವಿ. ಆದರೆ ಆ ರಾಮನ ನೀವು ಹೇಳ್ತೀವಿ ಬಿಲ್ಲು ಬಾಣ ಅಂದ್ರೆ ರಾಮ ಕೂಡ ದೇವರು ಆಯ್ತು, ಒಪ್ಕೊಳ್ಳೋಣ. ರಾಮ ಕೂಡ ಒಬ್ಬ ಮಾಂಸಾಹಾರಿ. ಆ ಬಿಲ್ಲು ಬಾಣ ಅಂದ್ರೆ ಆ ಬೇಡ ಅಂದ್ರೆ ಗೊತ್ತಾ? ಬೇಡ ಅಂತಾರೆ ಕನ್ನಡದಲ್ಲಿ, ಬೇಟೆ ಆಡವನು ಅಂತ. ರಾಮನಿಗೆ ಜಿಂಕೆಯ ಮಾಂಸ ಅಂದ್ರೆ ಭಾರಿ ಇಷ್ಟ. ಬೇಕಾದ್ರೆ ಪುಸ್ತಕವನ್ನು ನಾನು ಪ್ರಕಟಣೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ, ಸಿದ್ಧವಾಗಿದ್ದೀನಿ. ರಾಮ ಕೂಡ ಒಬ್ಬ ಮಾಂಸಾಹಾರಿ. ಇನ್ನು ಇದು ರಾಮ ದೇವರು ಅಂತಿರಲ್ಲ, ರಾಮ ದೇವರಲ್ಲ ಅಂತ ನಾನು ಎಲ್ಲಿ ಬೇಕಾದ್ರು ನನ್ನ ಕತ್ಕೊಯ್ಲಿ, ನನ್ನನ್ನು ನೇಣ ಹಾಕ್ಲಿ, ನನ್ನನ್ನ ಏನ್ ಬೇಕಾದ್ರು ಸಾಯೋ ತನಕ ನನ್ನನ್ನ ಜೀವಾವಧಿ ಶಿಕ್ಷೆ ಕೊಡ್ಲಿ ಜೈಲಲ್ಲಿ, ನಾನು ಹೆದರೋದಿಲ್ಲ. ರಾಮ ದೇವರಲ್ಲ. ರಾಮ ನಿಜವಾಗ್ಲೂ ದೇವರಾಗಿದ್ದಿದ್ರೆ ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ತೀನಿ ಕೇಳಿ. ನಾನು ಒಂದು 3 ಪಾಯಿಂಟ್ ಹೇಳ್ತೀನಿ. ನಾನು ಸೀತಾಮಾತೆಗೆ ಹುಷಾರಿಲ್ದಾಗ ತಾನೇ ಹೋಗ್ಬಿಟ್ಟು ಸಂಜೀವಿನಿ ಬೆಟ್ಟನ ಎತ್ಕೊಂಡ್ ಬರ್ಬೋದಿತ್ತಲ್ಲ. ಯಾಕೆ ಪಾಪ ಪರ್ಸನಲ್ ಅಸಿಸ್ಟೆಂಟ್ ಆಂಜನೇಯ ಸ್ವಾಮಿನ ಕಳಿಸ್ಬಿಟ್ಟ ನಿಮ್ ಶ್ರೀರಾಮ? ಆಯ್ತು. ಎರಡನೇದು, ಲಕ್ಷ್ಮಣನ ಮೇಲೆ ಯಾರು ಈ ಒಂದು ರಾವಣನ ತಂಗಿ ಶೂರ್ಪನಖಿಗೆ ಆಸೆ ಬಂತು, ಐ ಲವ್ ಯು ಅಂತ ಹೇಳ್ತಾಳೆ. ಅದಕ್ಕೆ ಮೂಗ್ ಕೊಯ್ದು ಕಳಿಸ್ತಾನೆ. ಆ ಒಂದು ದ್ವೇಷದಲ್ಲಿ ಸೀತಾಮಾತೆಯನ್ನ ಒಂದು ಅಪಹರಣ ಮಾಡ್ತಾನೆ ಸನ್ಯಾಸಿ ವೇಷದಲ್ಲಿ ಬಂದು. ಆದ್ರೆ ಸೀತಾಮಾತೆಯನ್ನ ಹೆತ್ತ ತಾಯಿಗಿಂತ ಭಾರಿ ಪವಿತ್ರವಾಗಿ ನೋಡ್ಕೊಂತಾನೆ ಇದೇ ರಾವಣ. ಒಂದು ಮೈ ಮುಟ್ಟಲ್ಲ. 2 ಪಾಯಿಂಟ್. ಮೂರನೇದು, ರಾಮ ಸೇತು ನಿರ್ಮಾಣ ಆಗತ್ತೆ ಗೊತ್ತಲ್ಲ, ಲಂಕಾ ಯುದ್ಧ. ಇದೇ ಸೀತಾಮಾತೆ ಅಪಹರಣ ವಿಷಯಕ್ಕೆ ಲಂಕಾ ಯುದ್ಧ ಆಗತ್ತೆ. ಅವಾಗ ಬ್ರಾಹ್ಮಣರು ಬೇಕು. ನಾನು ಅವಾಗ್ಲೇ ಹೇಳ್ದಂಗೆ ರಾಮ ಮಾಂಸಾಹಾರಿ, ರಾವಣ ರಾಕ್ಷಸ ಕುಲದಲ್ಲಿ ಹಿಂದಿನ ಜನ್ಮದ ಶಾಪದಲ್ಲಿ ಹುಡ್ದವನು, ಓಕೆ ಸರಿ. ಆದ್ರೆ ಅವನು ಮಹಾಬ್ರಾಹ್ಮಣ, ಶಿವನಿಂದನೇ ಆತ್ಮಲಿಂಗವನ್ನ ಪಡೆದಂತ ಒಬ್ಬ ಮಹಾನುಭಾವ. ಆಯ್ತು, ಸರಿ ಅಲ್ವಾ? ಆ ರಾವಣ, ನೀವು ಸುಮ್ಮನೆ ತಿಳ್ಕೊಳ್ಳಿ, ಲಂಕಾ ಯುದ್ಧದಲ್ಲಿ ರಾಮ ಸೇತು ಕಟ್ತಾರೆ. ರಾವಣನಿಗೆ ಗೊತ್ತಿರುತ್ತೆ ನಾನು ಸಾಯ್ತಿದ್ದೀನಿ, ಈ ಯುದ್ಧದಲ್ಲಿ ಸೋಲ್ತಾ ಇದ್ದೀನಿ ಅಂತೇಳಿ. ಆದ್ರೂ ರಾಮನಿಗೆ ಬಂದ್ಬಿಟ್ಟು ಕೈಗೆ ಕಂಕಣ ಕಟ್ಟಿ ವಿಜಯ ಸಂಕೇತವನ್ನ ಹೇಳ್ಬಿಟ್ಟು ಶುಭಮಸ್ತು ಅಂತ ಹೇಳೋಗ್ತಾನೆ. ಈ ಯುದ್ಧದಲ್ಲಿ ನಿನಗೆ ಜಯ ಸಿಗ್ಲಿ ಅಂತೇಳಿ. ಐ ಆಮ್ ಬಿಗ್ ಫಾಲೋವರ್ ಆಫ್ ರಾವಣ. ನಾನು ರಾವಣನ ಮಹಾಭಕ್ತ. ಇವತ್ತದೇ ಎಲ್ಲ ನಮ್ಮ ನಂಬಿಕೆ. ಭಾರತದಲ್ಲಿ ರಾಮ ಅಂತ ನಂಬ್ತಾ ಇದ್ದೀವಿ, ಶ್ರೀಲಂಕಾದಲ್ಲಿ ರಾವಣನ್ ನಂಬ್ತಾರೆ, ರಾವಣನ್ ಪೂಜೆ ಮಾಡ್ತಾರೆ. ನಾನು ಇವತ್ತಿಗೂ ಹೇಳ್ತೀನಿ, ನನಗೆ ರಾವಣ ಅಂದ್ರೆ ಇಷ್ಟ, ರಾಮ ಅಂದ್ರೆ ಇಷ್ಟ ಇಲ್ಲ. ಸ್ವಂತ ಹೆಂಡತಿ, 1 ನಿಮಿಷ ಆಯ್ತು, ಹೆಂಡತಿನ ರಾವಣ ಎತ್ಕೊಂಡೋದ, ಪತಿವೃತ್ತೆನ ಇಲ್ವಾ ಅಂತೇಳಿ ಅವನು ದೇವರಲ್ವಾ, ಅವನಿಗೆ ಗೊತ್ತಾಗ್ತಿರ್ಲಿಲ್ವಾ?
ಅಗ್ನಿ ಪ್ರವೇಶ ಮಾಡಿ ಹೇಳು, ನೀನು ಪತಿವೃತ್ತಿನ ಶೀಲವಂತೆನ ಶೀಲ ಕಡಿಸ್ಕೊಂಡಿದ್ಯಾ ಅಂತೇಳಿ. ಅವನ್ ದೇವರ ಆಗ್ಯಾದ್ರೆ ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು. ನಾನು ಹೇಳ್ತಿರೋದು, ಅಲ್ಲಿ ಬಾಬರಿ ಮಸೀದಿ ಇತ್ತು, ಅಥವಾ ಅದನ್ನ ಹೊಡೆದ್ಬಿಟ್ಟು ರಾಮ ಮಂದಿರ ಕಟ್ಟಿದ್ರು, ಮತ್ತೆ ಅದನ್ನ ಹೊಡೆದ್ಬಿಟ್ಟು ಬಾಬರಿ ಮಸೀದಿ ಕಟ್ಟಿದ್ರು, ಅಥವಾ ಮತ್ತೆ ಅದನ್ನ ಬಾಬರಿ ಮಸೀದಿಯನ್ನು ಹೊಡೆದ್ಬಿಟ್ಟು ರಾಮ ಮಂದಿರ ಕಟ್ಟಿದ್ರು. ಇದಕ್ಕೆ ಪುರಾವೆನೇ ಇಲ್ಲ, ಸಾಕ್ಷಿನೇ ಇಲ್ಲ. ಈ ಹೈಕೋರ್ಟು, ಸುಪ್ರೀಂ ಕೋರ್ಟು ಇದೆಲ್ಲ ಏನಾಗ್ಬಿಟ್ಟಿದೆ, ಬಿಜೆಪಿಯ ಗುಲಾಮರಾಗ್ಬಿಟ್ಟಿದೆ. ಆದ್ರೆ ನಾವು ಹಂಗಲ್ಲ, ವಿನೋದ್ ಶೆಟ್ಟಿ ಹಂಗಲ್ಲ. ಸತ್ಯ, ನ್ಯಾಯ, ಧರ್ಮ ಅಂತ ಬಂದ್ರೆ ಪಬ್ಲಿಕ್ ಅಲ್ಲಿ ನಾನು ನೇಣು ಹಾಕೊಳ್ಳಿಕ್ಕೂ ರೆಡಿ, ನೇಣು ಹಾಕ್ಸಿದ್ರು ರೆಡಿ, ನೇಣು ಹಾಕ್ಸ್ಕೊಳ್ಳಿಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿ, ಗುಂಡು ಹೊಡ್ಸ್ಕೊಳ್ಳಿಕ್ಕೂ ರೆಡಿ. ನಾನು ಈ ಭಾರತ ಮಾತೆ, ಈ ಜಾತ್ಯತೀತ ಭಾರತವನ್ನ ನಾನು ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರ ಅಂತ ನಾನು ಉಸಿರಿರುವವರೆಗೂ ನಾನು ಒಪ್ಕೊಳ್ಳೋದಿಲ್ಲ. ನಾಚಿಕೆ ಆಗ್ಬೇಕು. ನಾಡ್ದು ಪ್ರಧಾನಮಂತ್ರಿ ಚುನಾವಣೆ ಬರ್ತಿದೆ ಅಂತ ಹೇಳಿ 4 ವರ್ಷದಿಂದನೇ ರಾಮ ಮಂದಿರ ಕಟ್ತೀನಿ ಅಂತ ಹೇಳಿ ಇವಾಗ ಕಟ್ಟಿದಿರಲ್ಲ. ಅವಾಗ್ಲೇ ಗೊತ್ತಿತ್ತು ನನಗೆ, ಎಲೆಕ್ಷನ್ಗೆ ನೀವು ಕಟ್ಬಿಡ್ತೀರ ಅಂತೇಳಿ. ನಿಮಗೆ ನಿಜವಾಗ್ಲೂ ರಾಮನ ಮೇಲೂ ಭಕ್ತಿ ಇಲ್ಲ, ಹಿಂದುತ್ವದ ಮೇಲೂ ಭಕ್ತಿ ಇಲ್ಲ, ಜನತೆ ಮೇಲೂ ಭಕ್ತಿ ಇಲ್ಲ. ನಿಮಗೆ ಅಮಾಯಕರ, ಸಮಾಜದಲ್ಲಿರುವಂತ ಅಮಾಯಕರ ಸಮಾಧಿ ಮೇಲೆ ಸೌಧ ಕಟ್ಟುವಂತ ಕಚ್ಚಡಗಳು ನೀವು ಬಿಜೆಪಿಯವರು. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.